ಹೊನ್ನುಗ್ಗಿ ಹಾಗೂ ಕಾರು ಹುಣ್ಣಿಮೆಯ ಹಬ್ಬದ ವಿಶೇಷ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡುತ್ತಿರುವಂತಹ ಎಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ, ನಾಡಿನ ಸಮಸ್ತ ಜನತೆಗೆ ಹಾಗೂ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ವಿಶೇಷ ಮಾಹಿತಿ ಏನಪ್ಪ ಅಂದರೆ ಹೊನ್ನುಗ್ಗಿಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅಥವಾ ಹೊನ್ನುಗ್ಗಿ ಹಿಂದಿನ ಹಿನ್ನೆಲೆ ಏನು ಹಾಗೂ ಕಾರು ಹುಣ್ಣಿಮೆಯ ವಿಶೇಷತೆಯನ್ನು ಈ ವಿಡಿಯೋ ಮುಖಾಂತರ ನಾವು ಬಯಸ್ತಾ ಇದ್ದೀವಿ. ಹೊನ್ನುಗ್ಗಿ ಅಂದರೆ ಏನು ಅಥವಾ ಹೊನ್ನುಗ್ಗಿ ಪದದ ಅರ್ಥ ನೀವು ಒಂದು ಸ್ವಲ್ಪ ಬಿಡಿಸಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಹೊನ್ನು ಅಂದರೆ ಬಂಗಾರ ಮತ್ತು ಹುಗ್ಗಿ ಅಂದರೆ ಪಾಯಸ ಅಥವಾ ಹುಗ್ಗಿ, ನಾವು ಸೇವಿಸುವಂತಹ ಆಹಾರ. ಇದಕ್ಕೆ ವಿಶೇಷತೆ ಏನು? ಕಾರು ಹುಣ್ಣಿಮೆಗಿಂತ ಮುಂಚೆ ಹೊನ್ನುಗ್ಗಿಯನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ಅದಕ್ಕೊಂದು ಕತೆ ಬರುತ್ತೆ. ಏನಂದರೆ, ಮೊದಲು ಕೈಲಾಸ ಪರ್ವತದ ಎಲ್ಲ ಶಿವಗಣಗಳು ಪಾರ್ವತಿ ಪರಮೇಶ್ವರ ಸಹಿತ ಕುಳಿತುಕೊಂಡಿರ್ತಾರೆ. ಆವಾಗ ಶಿವನ ಆಜ್ಞೆಯನ್ನು ಮಾಡ್ತಾರೆ. ಏನಂದರೆ, ಯಾರು ಈ ಮುಂಗಾರು ಆರಂಭವಾಗಿದೆ ಮತ್ತು ರೈತರ ಸಹಾಯಕ್ಕಾಗಿ ಯಾರು ಹೋಗ್ತೀರಾ ಅಂತ. ಅವಾಗ ಯಾರೂ ಸಹಿತ ಒಪ್ಕೊಳ್ಳಲ್ಲ. ಆವಾಗ ಪಾರ್ವತಿಯ ದೇವಿಯ ಬೆರಳಿನ ಉಂಗುರವನ್ನು, ಅಂದರೆ ಬಂಗಾರದ ಉಂಗುರವನ್ನು ತೆಗೆದುಕೊಂಡು ಮಾಡಿರುವಂತಹ ಆ ಹುಗ್ಗಿಯಲ್ಲಿ, ಅಂದರೆ ಪಾಯಸದಲ್ಲಿ ಅದನ್ನು ಹಾಕ್ತಾರೆ. ಆನಂತರ ಹಾಕಿದ ನಂತರ ಇದು ಯಾರ ಪಾಲಿಗೆ ಬರುತ್ತೋ, ಯಾರು ಎಡೆಯಲ್ಲಿ ಬರುತ್ತೋ ಅವರು ಹೋಗಿ ಆ ರೈತನಿಗೆ ಸಹಾಯವನ್ನು ಮಾಡಬೇಕು ಅಂತ ಶಿವನ ಆಜ್ಞೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಶಿವಗಣಗಳು ಕುಳಿತುಕೊಂಡಿರ್ತಾರೆ ಪ್ರಸಾದದಗೋಸ್ಕರ. ಅವಾಗ ಶಿವನು ಆ ಪ್ರಸಾದವನ್ನು ನೀಡ್ತಾ, ಹುಗ್ಗಿಯನ್ನು ನೀಡ್ತಾ ಬರ್ತಾರೆ. ಆ ಸಮಯದಲ್ಲಿ ನಂದಿಗೆ ಆ ಸೌಟಲ್ಲಿ ಹುಗ್ಗಿಯಲ್ಲಿ ಬಂಗಾರದ ಉಂಗುರ ಬರುತ್ತೆ. ಅವಾಗ ಶಿವನ ಆಜ್ಞೆಯನ್ನು ಮಾಡ್ತಾನೆ, ನೀನು ರೈತನಿಗೆ ಹೋಗಿ ಸಹಾಯ ಮಾಡಬೇಕು, ಬಿತ್ತಲಿಕ್ಕೆ ಬೆಳಲಿಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಅವಾಗ ನಂದಿ ಅದನ್ನು ಒಪ್ಕೊಂಡು ಭೂಲೋಕಕ್ಕೆ ಬಂದು ರೈತನ ಮಿತ್ರನಾಗಿ ನಾವು ಭೂಮಿಯನ್ನು ಉಳಲಿಕ್ಕೆ, ಬಿತ್ತಲಿಕ್ಕೆ ಸಹಾಯವನ್ನು ಮಾಡ್ತಾನೆ. ಆ ಹೊನ್ನುಗ್ಗಿ ಪದದ ಅರ್ಥ ಏನಪ್ಪ ಅಂದರೆ, ಹೊನ್ನು ಅಂದರೆ ಬಂಗಾರ, ಹುಗ್ಗಿ ಅಂದರೆ ನಾವು ಸೇವೆ ಮಾಡುವಂತಹ ಅರ್ಥ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಹೊನ್ನುಗ್ಗಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅಂದರೆ ಎತ್ತುಗಳನ್ನು ತೊಳೆದು ಅದಕ್ಕೆ ಅಲಂಕಾರಗಳನ್ನು ಮಾಡಿ, ಆಮೇಲೆ ಪಾಯಸವನ್ನು, ನಾವು ಹುಗ್ಗಿ ಅಂತ ಹೇಳಿದ್ವಲ್ಲ, ಆ ಹುಗ್ಗಿಯನ್ನು ಮಾಡಿ ಎತ್ತುಗಳಿಗೆ ತಿನ್ನಿಸೋದಾಗಲಿ, ಗಗ್ರಿ ಕಟ್ಟೋದಾಗಲಿ, ಅಥವಾ ಅಲಂಕಾರಗಳನ್ನು ಮಾಡೋದಾಗಲಿ, ಬಣ್ಣ ಹಚ್ಚೋದಾಗಲಿ, ಕೋಡ್ ಸವರೋದಾಗಲಿ, ನಾಲನ್ನು ಬಡಿಯೋದಾಗಲಿ. ನಾಲನ್ನು ಯಾಕಪ್ಪ ಅಂದರೆ, ನಾವು ಯಾವ ರೀತಿ ಪಾದರಕ್ಷೆಗಳನ್ನ, ಚಪ್ಪಲಿಯನ್ನು ಹಾಕೊಳ್ತೀವಿ, ಆ ಎತ್ತುಗಳಿಗೆ ಸಹಿತ ಒಳ್ಳೆ ರೀತಿಯಿಂದ ರಕ್ಷಣೆಯನ್ನು ಕಾಲುಗಳಿಗೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾಲನ್ನು ಬಡಿತಾರೆ. ಆಮೇಲೆ ಗೊಟ್ಟ ಹಾಕೋ ಪದ್ಧತಿ, ಕಟ್ಟಿಗೆ, ಬಿದಿರಿನ ಒಂದು ಕಟ್ಟಿಗೆ ಇರುತ್ತೆ, ಅದರಲ್ಲಿ ಅರಿಶಿಣ, ಅಂಬಲಿ, ವಿಶೇಷವಾದಂತಹ ಔಷಧಿ ಪದಾರ್ಥಗಳನ್ನು ತಗೊಂಡು ಎತ್ತುಗಳಿಗೆ ಹಾಕುವಂತಹ ಪದ್ಧತಿಯೂ ಸಹಿತ ಇದೆ. ಯಾಕಂದರೆ ಎತ್ತುಗಳು ಆರೋಗ್ಯಪೂರ್ಣವಾಗಿರಲಿ, ಒಳ್ಳೆಯ ರೀತಿಯಿಂದ ರೈತನಿಗೆ ಸಹಾಯವನ್ನು ಮಾಡಲಿ ಅನ್ನೋ ದೃಷ್ಟಿಯಿಂದ ಎತ್ತುಗಳ ಹಬ್ಬ ಅಥವಾ ರೈತರು ಮತ್ತು ಪ್ರಾಣಿಗಳ ನಡುವೆ ಇರುವಂತಹ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಹಬ್ಬ ಈ ಹೊನ್ನುಗ್ಗಿ ಹಾಗೂ ಕಾರುಣ್ಣಿಯನ್ನು ಆಚರಣೆ ಮಾಡ್ತೀನಿ. ಮಾರನೇ ದಿನ ಮತ್ತು ಎತ್ತುಗಳನ್ನೆಲ್ಲ ತೊಳೆದು ಬಣ್ಣಗಳನ್ನೆಲ್ಲ ಹಚ್ಚಿ ಸಾಯಂಕಾಲ ಊರಿನ ಎಲ್ಲ ಯುವಕರು ಸಹಿತ ಸೇರಿ ಕರಿ ಬಿಡುವಂತಹ ಪದ್ಧತಿ. ಆ ಕರಿ ಬಿಡುವಾಗ ಒಂದು ಕೊಬ್ಬರಿ ಬಕ್ಕಲ ಆಗಲಿ ಅಥವಾ ಉತ್ತತ್ತಿ ಆಗಲಿ ಕಟ್ತಾರೆ. ಯಾರು ಹೋಗಿ ಆ ಯುವಕರು ಎತ್ತಿನ ಜೊತೆ ಹೋಗಿ ಆ ಕೊಬ್ಬರಿ ಬಕ್ಕಲವನ್ನು ತಗೊಳ್ತಾರೆ, ಅದನ್ನು ಜಯಶಾಲಿಗಳಾದರು ಅಂತ ಹೇಳ್ತಾರೆ. ಮತ್ತು ಕರಿ ಎತ್ತು ಮತ್ತು ಬಿಳಿ ಎತ್ತು ಬಿಟ್ಟಾಗ, ಕರಿ ಎತ್ತು ಮುಂದೆ ಹೋಯಿತು ಅಂದರೆ ಅಥವಾ ಬಿಳಿ ಎತ್ತು ಮುಂದೆ ಹೋಯ್ತಪ್ಪ ಅಂದರೆ ಹಿಂಗಾರು ಮುಂಗಾರು ಮಳೆ ಚೆನ್ನಾಗಾಗುತ್ತೆ ಅಂತ ಮೊದಲು ಹಿರಿಯರು ಭಾವಿಸ್ತಾಯಿದ್ರು. ಅದೇ ರೀತಿ ಆ ಎತ್ತೇನಾದರೂ ತಪ್ಪಿಸ್ಕೊಂಡು ಬೇರೆ ಊರಿಗೆ ಹೋಯಿತು ಅಂದರೆ ಆ ಊರಿನ ಕಾರು ಹುಣ್ಣಿಮೆನೇ ಅಲ್ಲಿಗೆ ಬಂದಾಗುತ್ತೆ ಮತ್ತು ವಾಪಸ್ ಬೇರೆ ಎತ್ತ ಬರೋವರೆಗೆ. ಈ ರೀತಿ ಹಲವಾರು ವಿಷಯಗಳನ್ನ ಕಾರು ಹುಣ್ಣಿಮೆಯಲ್ಲಿ ನಾವು ನೋಡ್ಬೋದು. ನಿಮ್ಮ ಕಡೆ ಯಾವ ರೀತಿ ಕಾರು ಹುಣ್ಣಿಮೆ ಆಚರಣೆ ಮಾಡ್ತೀರಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಎಲ್ಲರಿಗೆ ನಮಸ್ಕಾರ, ಶುಭಮಸ್ತು.